ಹಾಯ್ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾವೀಗ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಅವರ ಬಿಡುಗಡೆ ಮಾಡಿರ್ತಕ್ಕಂಥ ಕನ್ನಡ ಮಾಡೆಲ್ ಕ್ವಶನ್ ಪೇಪರನ್ನು ಈಗ ನೋಡ್ತಾ ಹೋಗೋಣ. ಇದು SSLC ಇದೆ. ಇದು ನೀವು ನೋಡ್ಬೋದು, ಇದೇ ಎಲ್ಲ ಸೇಮ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದೇ ಸೇಮ್ ಇರ್ತದೆ ಪ್ಯಾಟ್ರನ್ನ. ಹಂಗೆ ಈಗ ಇದು ನೋಡಿ ಸಾಯಂಕಾಲ ಒಂದು ಆ್ಯನ್ಯುವಲ್ ಎಕ್ಸಾಮ್ ಹಾಸ್ಟೆಲ ನಡೆದಿದ್ದನ್ನ ಹಾಕ್ತೀನಿ ಕನ್ನಡ. ಈಗ ನೋಡ್ರಿ, ಮೊದಲೇದಾಗಿ ಬಂದ್ಬಿಟ್ಟು ಬಹು ಆಯ್ಕೆ ಪ್ರಶ್ನೆ ಕೇಳಿದ್ದಾರೆ. ಒಂದನೇ ಕ್ವಶನು, ವರ್ಗೀಯ ವ್ಯಂಜನದ ಪಂಚಾಕ್ಷರಗಳಿವು ಅಂತೇಳಿ ಕೊಟ್ಟಿದ್ದಾರೆ ಅವರು. ಇದು ಆನ್ಸರ್ ಅನುನಾಸಿಕಗಳು ಆಕತಿ, ಆಪ್ಷನ್ ಎ ಆಕತಿ. ಹಂಗೆ ಎರಡನೇದು ಬಂದ್ಬಿಟ್ಟು ಮಾತಂತು ಪದವು ಈ ಸಂಧಿಗೆ ಸೇರಿದೆ ಅಂತ ಕೇಳ್ಯಾರ ಅವ್ರು. ಇದು ಆಪ್ಷನ್ ಡಿ ಆಕತಿ, ಲೋಪ ಸಂಧಿಗೆ. ಹಂಗಾಗಿ ಮೂರನೇದು, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಅಂತ ಕೇಳಿದ್ದಾರೆ ಅವರು. ಇದು ಆಪ್ಷನ್ ಸಿ ಆಕತಿ. ನಾಲ್ಕನೇದ, ಕ್ರಿಯಾಪದದ ಮೂಲ ರೂಪ ಯಾವುದಂತ ಕೇಳಿದಾರೆ. ಅದು ಆಪ್ಷನ್ ಬಿ ಆಕತಿ, ಧಾತು. 5, ಲೋಕದೊಳ್ ಎಂಬ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದಂತ ಕೇಳಿದಾರೆ ಅವರು. ಸಾಮಾನ್ಯವಾಗಿ ನಿಮಗೆ ವಿಭಕ್ತಿ ಪ್ರತ್ಯಯ ಗೊತ್ತೈತಿ. ಇದು ಉತ್ತರ ಸಿ ಆಕತಿ, ಸಪ್ತಮಿ. ಆರನೇದು, ಮುಂಗೈ ಪದವು ಈ ಸಮಾಸಕ್ಕೆ ಸೇರಿದೆ. ಇದು ಡಿ ಆಕತಿ ಆನ್ಸರ್, ಅಂಶಿ ಸಮಾಸಕ್ಕೆ. ಮತ್ತು ಎರಡನೇದು ಬಂದ್ಬಿಟ್ಟು ಸಂಬಂಧಿ ಪದವು ಒಂದು ಸರಿ ಉತ್ತರಕ್ಕೆ 1 ಅಂಕ. ಇವು ಒಂದಕ್ಕೊಂದು ಮಾರ್ಕ್ಸ. ವೀರ ಬೀರ ಕೊಡಲಿ ಕುಟಾರ ಅಂತ ಕೊಟ್ಟರು. 8ನೇದು, ನದಿ ಅನ್ನೋದು ರೂಢನಾಮ, ವಿಜ್ಞಾನ ಅನ್ನೋದು ಅನ್ವರ್ಥನಾಮ. ಮತ್ತೀಗ ಹೆಸರು ಹತ್ತಿರ್ತಾರಲ್ಲ, ಈಗ ಅಭಿಷೇಕ, ಅಂಕಿತ ಅಂತೇಳಿ ಇವ ಅಂಕಿತನಾಮ. ಹಂಗ 9, ಬನ್ನಿ ಬನ್ನಿ ದ್ವಿರುಕ್ತಿ, ಹಾಲು ಜೇನು ಜೋಡು ನುಡಿ. 10, ನೋಟ ಕೃದಂತ ಭಾವನಾಮ, ಪೇರ್ಮೆ ತದಿತಾಂತ ಭಾವನಾಮ. ಮೂರನೇ ಕ್ವಶನ್, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 11, ಭಾಷೆ ಯಾವುದಕ್ಕೆ ಸಾಧನವಾಗಿದೆ. ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ, ನಾವು ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಸಾಮಾನ್ಯವಾಗಿ ಅರ್ಥ ಮಾಡ್ಕೊರಿ, ನಾವು ಸುತ್ತಮುತ್ತ ವ್ಯವಹಾರ ಮಾಡ್ಬೇಕಂದ್ರೆ ಭಾಷೆ ಒಂದು ಅತಿ ಮುಖ್ಯ ನಮಗೆ. ಆಗ ಅವರ ವಿಚಾರ ವಿನಿಮಯಕ್ಕೆ ಭಾಷೆ ಮುಖ್ಯವಾಗಿದೆ. ಹಂಗೆ 12ನೇದು ಬಂದ್ಬಿಟ್ಟು, ಶಾನುಭೋಗರು ಚಿಕ್ಕ ನಾಯಕನ ಹಳ್ಳಿಗೆ ಏಕೆ ಹೋಗಿದ್ರು ಅಂತ ಕೇಳ್ಯಾರ. ಇದು ಸಾಮಾನ್ಯವಾಗಿ ಶಾನುಭೋಗರು ಇರಸಾಲಿಗಾಗಿ ಹೋಗಿದ್ದರು ಅಂತ ಬರೆದು ಬಿಡ್ರಿ. 13, ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು. ಲೇಖಕರು ವರ್ಣಿಸಿದ ಲಂಡನ್ ನಗರದ ಸ್ಟೇಷನರಿ ಅಂಗಡಿ ಹೆಸರು ವೂಲವರ್ತ್ ಅಂತ ನೋಡಿ. 14, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. 15, ಹಲಗಲಿಯ ಗುರುತು ಉಳಿದಂತಾದದ್ದು ಏಕೆ ಅಂತ ಕೇಳಿದಾರೆ ಅವರು. ಉತ್ತರ, ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿದಂತಾಗಿದೆ. 13, ಕುಂಭ ಸಂಭವ ಎಂದು ಯಾರನ್ನು ಕರೀತಾರೆ ಅಂತ ಕೇಳ್ಯಾರ. ಅವರನ್ನ ದ್ರೋಣಾಚಾರ್ಯರನ್ನು ಕರೀತಾರೆ. ಅಂದ್ರೆ ದ್ರೋಣಾಚಾರ್ಯ ಅವರ ಮೊಡಕೆಯಲ್ಲಿ ಹುಟ್ಟಿರ್ತಾರ, ಮಡಕೆ ಒಳಗೆ. 17, ಪುಟ್ಟ ಪೋರಿ ಏನು ಮಾಡುತ್ತಿದ್ದಳು. ಉತ್ತರ, ಪುಟ್ಟ ಪೋರಿ ಮುಸುರಿ ತಿಕ್ಕುತ್ತಿದ್ದಾಳೈತಿ. ಹಂಗೆ ರೋಮನ್ ಅಂಕಿ 4, 3-4 ವಾಕ್ಯಗಳಲ್ಲಿ ಉತ್ತರಿಸೈತಿ. ಇದು ಒಂದು ಕ್ವಶನ್ಗೆ 2 ಮಾರ್ಕ್ಸ, 10 ಕ್ವಶನ್ಗೆ 20 ಮಾರ್ಕ್ಸ್ ಐತಿ. 18, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಯಾವತ್ತು ಕೇಳಿದಾರೆ ಅವರು. ಉತ್ತರ, ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ, ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆ ಅಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ. ಎಲ್ಲ ಗ್ರಾಂಥಿಕ ಭಾಷೆಗಳು ಇದು ವ್ಯಾವಹಾರಿಕವಾಗಿಲ್ಲ. ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಈಗ ಯಾವುದೋ ಪ್ರದೇಶದಲ್ಲಿಯೂ ಈ ವ್ಯಾವಹಾರಿಕ ಭಾಷೆಯಾಗಿಲ್ಲ.
ಇವ್ರಿಗೆ ಆನ್ಸರ್ ಎಲ್ಲ ಭಾಳ ಕೊಟ್ಟರು. ನಾನು ಸಾಯಂಕಾಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅದರಲ್ಲೆಲ್ಲ ಶಾರ್ಟ್ ನೋಟ್ಸ್ ಮಾಡಿ. 19. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳು ಯಾವತ್ತು ಕೇಳಿದರೆ, 1900ರಲ್ಲಿ ಒಂದು ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭ ಆಯಿತು. ಇದು ಭಾರತ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ. ಇದು ಜಿಕೆ ಒಳಗೆ ಕೇಳ್ಯಾರಿದ್ನ, ಶಿವನ ಸಮುದ್ರದ ಯೋಜನೆ ಜಲವಿದ್ಯುತ್ ಇದೆ. ಮತ್ತು 1907ರಲ್ಲಿ ಮಾರಿಕಣಿವೆಯಲ್ಲಿ ವಾಣಿ ವಿಲಾಸ ಸಾಗರ ಅಣೆಕಟ್ಟನ್ನು ಕಟ್ಟಲಾಯಿತು. 1911ರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಯಿತು. ಇವು ನೀರಾವರಿ ಕ್ಷೇತ್ರಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಒಂದು ಪಾತ್ರವಾಗಿದೆ. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರತರಾಗಿರ್ತಾರೆ ಅಂತ ಕೇಳ್ಯಾರ ಅವ್ರು. ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡ್ತಾರೆ ಲಂಡನ್ ಒಳಗೆ. ಉಪಹಾರ ಗೃಹಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್, ಕಾರ್ಕೂನ್ ಒಬ್ಬ ಹೆಣ್ಣು ಮಗಳು ಇರ್ತಾಳತ್ತ. ಮತ್ತು ಸಿನಿಮಾ ಗೃಹದಲ್ಲಿ ನಮ್ಮ ಜಾಗವನ್ನು ಹುಡುಕಿ ಕೊಡುವ ಕಾರ್ಯನಿರ್ವಹಿಸುವರು. ಹೆಣ್ಣು ಮಕ್ಕಳು ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ಇಟ್ಟಿದ್ದಾರೆ. 21. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಅಂತ ಕೇಳಿದ್ದಾರೆ. ಉತ್ತರ: ಕಿರಿಯವನಾದ ವಾಯುಭೂತಿ ತನ್ನ ಸಹೋದರನ ಮಾವ ಸೂರ್ಯಮಿತ್ರ ತಮಗೆ ಮಾಡಿದ್ದೆಲ್ಲವೂ ಅನ್ಯಾಯವೆಂದು ಬಗೆದನು. ನಾವು ಭಿಕ್ಷೆ ಎತ್ತಿಕೊಂಡು ಬಂದು ಕೂಳಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ಕೊಡಿಸಲಿಲ್ಲ. ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ. ಆಗಾಗ ನೆಟರಿಸ್ಟರನ್ನು ಕರೆಸಿ ನಮ್ಮ ಕಣ್ಣೆದುರೇ ದಿವ್ಯಾಹಾರವನ್ನು ಇವನು ಉಣ್ಣುತ್ತಿದ್ದನು. ಆಳುಗಳಿಗೂ ಔತಣದೂಟವಾಗುತ್ತಿದ್ದನು. ಯಾವ ಹಬ್ಬದಲ್ಲೂ ನಮಗೆ ಒಳ್ಳೆಯ ಊಟ ಬಡಿಸಲಿಲ್ಲ. ಇವನು ಪಂಚಮಹಾತಕನೇ ಸರಿ. 7-8 ವರ್ಷ ನಮ್ಮನ್ನು ಶತ್ರುಗಳಂತೆ ನಡೆಸಿಕೊಂಡನಲ್ಲ ಎಂದು ವಾಯುಭೂತಿ ತನ್ನ ಮನಸ್ಸಿನಲ್ಲಿ ಸೂರ್ಯಮಿತ್ರನ ಬಗ್ಗೆ ಕ್ರೋಧವನ್ನು ತುಂಬಿಕೊಂಡನು. ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಕಾಲವು ಯುಗಯುಗಗಳ ಹಣೆಬರಹವನ್ನು ಅಳಿಸಿ ಹಾಗೆ ಹೊಸತನವನ್ನು ಹೊಸ ಹಣೆಬರಹವನ್ನು ಬರೆದು ಎಲ್ಲರಿಗೂ ಬದಲಾಗುವ ಒಳ್ಳೆಯ ಭಾಗ್ಯವ ತೆರೆದು ಕೊಟ್ಟಿದೆ. ಹಾಗೆಯೇ ರೆಕ್ಕೆಯನ್ನು ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಈ ಹೊಸಗಾಲದ ಹಸುಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಸಿದೆ. 23. ಹಲಗಲಿಗೆ ದಂಡು ಬರಲು ಕಾರಣವೇನು? ಉತ್ತರ: ಹಲಗಲಿಯ ಬೇಡರಾದ ಪೂಜಾರಿ ಹನುಮ, ಬ್ಯಾಡರ ಬಾಲ, ರಾಮ, ಜಡಗ ಇವರು ಬ್ರಿಟಿಷರ ಸರ್ಕಾರದಿಂದ ಹೊರಡಿಸಿದ ನಿಶಸ್ತ್ರೀಕರಣ ಆದೇಶವನ್ನು ವಿರೋಧಿಸಿದರು. ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದ ದಂಗೆ ಎದ್ದರು. ಈ ದಂಗೆಯನ್ನು ಹತ್ತಿಕಲ್ಲು ಬಂದ ಕಾರ್ಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸಿದರು. ಇದರಿಂದ ಕೋಪಗೊಂಡ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ಮೇಲೆ ದಂಗೆ ಏರಲು ನಿಂತರು. ಇಷ್ಟ ಐತಿ. ಹಾಗಾಗಿ 24. ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣ ಏನು? ಉತ್ತರ: ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಬಂದಿದ್ದರು. ಆದರೆ 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಬಂದಿರಲಿಲ್ಲ. ಅವನ ತಂದೆ ತಾಯರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಗಿತ್ತು. ಸಂಜೆ ತಡವಾಗಿ ಮನೆಗೆ ಬಂದ ಭಗತ್ ಸಿಂಗನು ಕಂಡ ಅವನ ತಂಗಿ ಸಂತೋಷದಿಂದ ವೀರಾಜಿ ಬಂದ ಎಂದು ಕೂಗಿದಳು. ಕತ್ತಲಾದರೂ ಮನೆಗೆ ಬಾರದೇ ಇದ್ದುದರಿಂದ ಆತಂಕಗೊಂಡಿದ್ದ ಆತನ ತಾಯಿಗೆ ಮಗನನ್ನು ನೋಡಿ ಸಂತೋಷವಾಯಿತು. ಓಡಿ ಬಂದು ಮಗನನ್ನು ಅಪ್ಪಿಕೊಂಡು ಆಕೆಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯಿತು. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿಯು ಹೇಗೆ ಸ್ಥಿರವಾಗಿತ್ತು? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗಬೇಕಾದರೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಗ್ರಹಣ ಮಾಡಿಕೊಂಡವರು. ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ, ಅದು ಸಂಸ್ಕೃತಿ. ನಾವು ಅವರಿಗೆ ಈ ಸಂಸ್ಕೃತಿಯನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರಲಾರದು. ಆದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು. ಆಗ ಮಾತ್ರ ದೇಶದ ಪ್ರಗತಿ
ಸ್ವೀಕಾರವಾಗುವುದು ಎಂದು ವಿವೇಕಾನಂದರ ದೃಷ್ಟಿಯಾಗಿದೆ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವನ್ನು ಕಡಿದು ಕೊರೆದು ತೇದರೂ ನೊಂದು ಅದು ತನ್ನ ಸುವಾಸನೆ ಬಿಡದು. ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದುವುದಿಲ್ಲ. ಕಬ್ಬನ್ನು ಸಂದು ಸಂದು ಕಡಿದು ಗಾಣದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ನೊಂದಿದ ಕಾರಣ ಸಿಹಿ ಬಿಡುವುದಿಲ್ಲ. ಹಾಗೆಯೇ ನನ್ನ ಹೀನತೆ ತಿಳಿಸಿಕೊಂಡರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಅಕ್ಕ ಮಹಾದೇವಿಯವರು ವ್ಯಕ್ತವಾಗಿದ್ದಾರೆ. ಪೈಗಳ ತಮ್ಮನ ನೂಲ ಮದುವೆಯ ಸಿದ್ಧತೆ ಹೇಗೆ ನಡೆಯುತ್ತಿತ್ತು? ಪೈಗಳ ತಮ್ಮನ ನೂಲ ಮದುವೆಯ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು, ಬೇರೊಂದು ಕಡೆ ಸೇವನೆಯನ್ನು ಒತ್ತುತ್ತಿದ್ದರು. ಹೀಗೆ ಇನ್ನು ಮುಂತಾದ ಸಿದ್ಧತೆಗಳು ಆಗುತ್ತಿದ್ದವು. ರೋಮನ್ 5 ಕವಿಗಳು ಮತ್ತು ಸಾಹಿತ್ಯಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರುತ್ತೆ ಕೇಳಿದ್ದಾರೆ. ಅವರ ದೇವನೂರು ಮಹಾದೇವ್ ಅವರು ಕೊಟ್ಟಿದ್ದಾರೆ. ಈಗ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾದ ಆಡುಮಾತಿನ ಧ್ವನಿಶಕ್ತಿಯನ್ನು ಎದುರಿಸುತ್ತಿದ್ದ ಶಬ್ದಶಿಲ್ಪಿ ಶ್ರೀ ದೇವನೂರು ಮಹಾದೇವ್ ಅವರು ಕ್ರಿಸ್ತಶಕ 1947ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರು ಎದೆಗೆ ಬಿದ್ದ ಅಕ್ಷರ, ದ್ಯಾವನೂರು, ಒಡಲಾಳ, ಕುಸುಮಬಾಲೆ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. ಈಗ ಪಂಪಂದ 29 ಆದಿಕವಿ ಪಂಪನು ಸಾಮಾನ್ಯ ಶಕ 907ರಲ್ಲಿ ವೇಂಗಿಮಂಡಲದ ವೇಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು. ಇವನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ, ಪಂಪಭಾರತ ಎಂಬ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾನೆ. ಈತನಿಗೆ ಸರಸ್ವತಿ, ಮಣಿಹಾರ, ಸಂಹಾರ, ಸಾರೋದಯ, ಕವಿತಾರ್ಗುಣವ ಎಂಬ ಬಿರುದುಗಳನ್ನು ಪಡೆದಿದ್ದಾರೆ. ರೋಮನ್ 6 ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು. 30 ಎನೆಗೆಯ ಮನಮಿಂದು ಶೂನ್ಯಂ. ಇವು ಲಘು ಗುರು ಹಾಕುವುದಾವು, ನಿಮ್ಗೆ ಗೊತ್ತೈತಿ. ಹಾಗಾಗಿ ರೋಮನ್ 7 ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. 31ನೇದು ಮಾರಿ ಗೌತಣವಾಯಿತು ನಾಳಿನ ಭಾರತ ಅಂತೇಳಿ. ಆನ್ಸರ್ ನೋಡ್ರಿ, ಅಲಂಕಾರದ ಹೆಸರತ್ ಹಾಕ್ಬೇಕು. ರೂಪಾಲಂಕಾರಕಾರ ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಾಲಂಕಾರ. ಸಮನ್ವಯ ಉಪಮೇಯ ನಾಳಿನ ಭಾರತ ಯುದ್ಧ, ಉಪಮಾನ ಮಾರಿಗೆ ನೀಡುವ ಔತಣ. ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧ ಹಾಗೂ ಉಪಮಾನವಾದ ಮಾರಿಗೆ ನೀಡುವ ಔತಣ ಇವೆರಡರ ನಡುವೆ ಅಭೇದವನ್ನು ರೂಪಿಸುವುದರಿಂದ ಇದು ರೂಪಾಲಂಕಾರದ ಲಕ್ಷ್ಯವಾಗಿದೆ. ರೋಮನ್ ಸಂಖ್ಯೆ 8 ಗಾದೆಯನ್ನು ವಿಸ್ತರಿಸಿ ಬರೆಯುವುದು. ಇದು 32ನೇ ಕ್ವಶನ್. ಕೈ ಕೆಸರಾದರೆ ಬಾಯಿ ಮೊಸರು. ಮತ್ತೆ ಇನ್ನೊಂದು ಕೊಟ್ಟಾರು, ಮನಸ್ಸಿದ್ದರೆ ಮಾರ್ಗ. 2 ಕೊಟ್ಟಿರ್ತಾರು, ಒಂದು ಬರೀದಿರತಿ. ಒಂದೇನು ಕೈ ಕೆಸರಾದರೆ ಬಾಯಿ ಮೊಸರು. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಲ್ಲಿ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ. ಕಾಯಕದ ಮಹತ್ವವನ್ನು ಪ್ರಸ್ತುತ ಗಾದೆಯು ತಿಳಿಸುತ್ತದೆ. ಮೇಲಕ್ಕದು ತೆಳಗೆ ಎಂಬುದು ಪ್ರಸ್ತುತ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು. ಈ ದಿನಗಳಲ್ಲಿ ಎಚ್ಚರಿಕೆ ಗಂಟೆಯಾಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿದರೆ ಸುಖ ಉಂಟು ಎಂದರ್ಥ. ಹಿಂಗಾಕದು. ಮತ್ತೆ ಕೈ ಕೆಸರು ಅಥವಾ ಕೊಳೆಯಾಗುವುದು ಶ್ರಮದ ದುಡಿಮೆಯ ಸಂಕೇತವಾಗಿದೆ. ಮೊಸರು ಅದರ ಪ್ರತಿಫಲವನ್ನು ಬಿಂಬಿಸುತ್ತದೆ. ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಳುವುದಕ್ಕಿಂತ ಕಷ್ಟಪಟ್ಟು ದುಡಿಯಬೇಕು ಎಂಬುದು ಇದರ ಮುಖ್ಯ
ಲಕ್ಷಣವಾಗಿದೆ. ಇಷ್ಟು ಬರೀ ಭಾಳ ತೆಳಗ್ ಬರೆಯಂಗಿಲ್ಲ. ನಾನು ಮನಸ್ಸಿದ್ದರೆ ಮಾರ್ಗ ಫಸ್ಟಿಗೆ ಏನ್ ಬರಿದ್ದು, ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತಗಳು ಅಂತ ಹಾಕೋದು. ಅದಾಗೇನೋ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನಾಂತರ ಅಂತ ಹೇಳಿದ್ದಾರೆ. ಅಟ್ ಹಾಕಿ ತೆಳಗ ಮನಸ್ಸಿದ್ದರೆ ಮಾರ್ಗ ಎಂಬ ಮಾತಿನಲ್ಲಿ ಮಾನವನ ಅಂತರಾಳದಲ್ಲಿರುವ ಅಪಾರ ಶಕ್ತಿಯನ್ನು ಕೇಂದ್ರೀಕರಿಸಿ ಗುರಿಯನ್ನು ಮುಟ್ಟುವ ಗುಟ್ಟು ಅಡಗಿದೆ. ಮಾನವ ಚೈತನ್ಯಕ್ಕೆ ಬುದ್ಧಿಶಕ್ತಿಗೆ ಮಿತಿಯಿಲ್ಲ. ಸಕಾರಾತ್ಮಕ ಭಾವದಿಂದ ನಾವು ಕಾರ್ಯೋನ್ಮುಖರಾಗಬೇಕು. ನಾವು ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡಲು ಆಸಕ್ತಿ ಇರಬೇಕು. ಆಸಕ್ತಿ ಮೂಡಲು ಆ ಕೆಲಸದ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಮಾಡುವ ಕೆಲಸದಲ್ಲಿ ಪ್ರೀತಿ ಇದ್ದಾಗ ಸಹಜವಾಗಿಯೇ ಆ ಕೆಲಸ ಯಶಸ್ವಿಯಾಗುತ್ತದೆ. ಇದು ಬರದ್ ಹಿಂದಾಡ್ಸಿ ನಾವು ಏನ್ರಿ ಕೆಲಸ ಮಾಡ್ಬೇಕಂದ್ರೆ ಮೊದ್ಲು ಮನಸ್ಸು ಮಾಡ್ಬೇಕು. ಹಂಗೆ ಯಾರು ಮಾಡಾಕತ್ತೆ ಯಾರು ಇಲ್ಲ. ಇದೇ ಈ ಗಾದೆ ಮಾರ್ಗದ ಒಂದು ಪ್ರಮುಖ ಅರ್ಥ ಆಗೈತಿ. ಬಿಡ್ರಿ ರೋಮನ್ ಸಂಖ್ಯೆ 8 9 ಸಂದರ್ಭವನ್ನು ಸಾರಸ್ಯದೊಂದಿಗೆ ಬರೆಯುವುದಕ್ಕೆ ಕೊಟ್ಟಿದ್ದಾರೆ. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಆಯ್ಕೆ ಠಾಕ್ರೆ. ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದ ಸಮಗ್ರ ಲಿಖಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. 5 ವ್ಯಾಘ್ರಗೀತೆ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಠಾಕ್ರೆ. ಸಂದರ್ಭ: ಶಾನುಭೋಗರು ಹುಲಿಯ ದಾಳಿಯಿಂದ ಪ್ರಾಣವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವಾಗ ಅವರ ತಲೆ ಸುತ್ತಲಾರಂಭಿಸಿತು. ಆ ವಿಪತ್ತಿನ ವೇಳೆ ಅವರು ತಮ್ಮ ಕಿರ್ದಿ ಪುಸ್ತಕದಿಂದ ಹುಲಿಗೆ ಹೊಡೆದು ತಪ್ಪಿಸಿಕೊಳ್ಳಬಹುದೆಂದು ಯೋಚಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ರಣರಂಗವನ್ನು ಪ್ರವೇಶಿಸಿದವನು ಶತ್ರುವಿನೊಡನೆ ಹೋರಾಡಿ ಗೆಲ್ಲಲೇಬೇಕು, ಇಲ್ಲವೇ ವೀರಮರಣವನ್ನು ಒಪ್ಪಬೇಕು ಎನ್ನುವಂತೆ ಸುಲಭವಾಗಿ ಹುಲಿಗೆ ತಾವು ಆಹಾರವಾಗಬೇಕಿಲ್ಲ ಎಂದು ಶಾನುಭೋಗರು ಸಂದರ್ಭೋಚಿತವಾಗಿ ಯೋಚಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. 34. ತಾವು ಕಡಿಮೆ ಮಾತನಾಡಿದಿರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಡಿ. ಎಸ್. ಜಯಪ್ಪಗೌಡ ಅವರು ಬರೆದ ದಿವಾನ ಸರ್ ಎಂ. ವಿಶ್ವೇಶ್ವರಯ್ಯ ಕಾರ್ಯಸಾಧನೆಗಳು ಕೃತಿಯಿಂದ 5 ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸೆಪ್ಟೆಂಬರ್ 15, 1960ರಂದು ಸರ್ ಎಂ. ವಿಶ್ವೇಶ್ವರಯ್ಯನವರ ಶತಮಾನೋತ್ಸವ ಬೆಂಗಳೂರಿನಲ್ಲಿ ಆಚರಿಸಲಾಯಿತು. ಆ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಂದಿನ ಭಾರತದ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ತಮ್ಮ ಭಾಷಣದಲ್ಲಿ ವಿಶ್ವೇಶ್ವರಯ್ಯರವರನ್ನು ಶ್ಲಾಘಿಸುತ್ತಾ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ವಿಶ್ವೇಶ್ವರಯ್ಯನವರು ಕೈಗೊಂಡ ಸಾಧನೆಗಳು ಅವರ ಬಗ್ಗೆ ಮಾತನಾಡುತ್ತಿದ್ದವು. ಸದಾ ಮೌನವಾಗಿದ್ದು ನಡೆದು ತೋರಿಸಿದ ವ್ಯಕ್ತಿತ್ವ ಅವರದಾಗಿತ್ತು. ಅವರಿಂದ ಭಾರತೀಯರು ಕಲಿಯುವುದು ಬಹಳಷ್ಟಿದೆ ಎಂದು ನೆಹರು ಅವರು ಹೇಳಿದ್ದು ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವವನ್ನು ಸ್ಪಷ್ಟಗೊಳಿಸುವುದನ್ನು ಇಲ್ಲಿ ಸ್ವಾರಸ್ಯವಾಗಿದೆ. 35ನೇ ಕ್ವಶನ್. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಅಂತೇಳೈತೆ. ಇದರ ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ಬರೆದ ಚಪ್ಪಲಿಗಳು ಕೃತಿಯಿಂದ 5 ಯುದ್ಧ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ತನ್ನ ಮನೆಗೆ ಬಂದಿರುವ ಆತ ತಮ್ಮವನಲ್ಲ, ಶತ್ರುಗಳ ಕಡೆಯವನು, ತಮ್ಮ ದೇಶಕ್ಕೆ ದ್ರೋಹ ಬಗೆಯವನು ಎಂದು ಮುದುಕಿಯು ತಿಳಿದಾಗ ಆಕೆಯ ಕಣ್ಣುಗಳು ರೋಷದಿಂದ ಕ್ಷಣಕಾಲ ಕೆರಳಿದವು. ನಂತರ ಬಾಗಿಲ ಬಳಿ ಸಮೀಪಿಸುತ್ತಾ ಆತನ ದಯನೀಯ ನೋಟದ ಮುಖ ನೋಡಿದಾಗ ಯುದ್ಧಕ್ಕೆ ಹೋದ ತನ್ನ ಮಗನ ನೆನಪಾಗಿ ಮುದುಕಿಯು ತನ್ನಲ್ಲಿ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ: ಕಷ್ಟದಲ್ಲಿದ್ದರೂ ತನ್ನ ಸೊಸೆಯ ಪ್ರಾಣ ಉಳಿಸಿದ ರಾಹಿಲನಲ್ಲಿ ಮುದುಕಿ ತನ್ನ ಮಗನನ್ನು ಕಾಣುವ ಭಾವವು ಆಕೆಯಲ್ಲಿರುವ ಮಾತೃ ವಾತ್ಸಲ್ಯವನ್ನು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಳಿಸಿದೆ. 36. ತೇಲಿಸಿ ಮುಳುಗಿಸಿ ಕಂಡಗಳ ಆಯ್ಕೆ ಪ್ರಸ್ತುತ ಸಾಲನ್ನು ದ. ರಾ. ಬೇಂದ್ರೆಯವರು ಬರೆದ ಗರಿ ಎಂಬ ಕವನ ಸಂಕಲನದಿಂದ 5 ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕಾಲ ಉರುಳಿದಂತೆ ಪ್ರತಿಯೊಂದು ಘಟನೆಗಳು ಇತಿಹಾಸವಾಗುತ್ತಾ ಹೋಗುತ್ತದೆ ಎಂಬುದನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ಹೇಳಲಾಗಿದೆ. ಕಾಲ ಎಂಬ ಪಕ್ಷಿ ತನ್ನ ಪಯಣದಲ್ಲಿ ಸಣ್ಣ ಪುಟ್ಟ ರಾಜ್ಯ ಮನೆತನ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಹುಟ್ಟಿಸಿ ಬೆಳೆಸಿ ಅದರ ಫಸಲನ್ನು ಕೊಯ್ಲು ಮಾಡಿದೆ.
ಸಣ್ಣ ದೊಡ್ಡ ಕೋಟೆ ಕೊತ್ತಲಗಳನ್ನು ನಾಶಪಡಿಸಿ ಖಂಡಗಳನ್ನು ತೇಲಿಸಿ ಮುಳುಗಿಸಿದೆ. ತಾನೇ ಸಾರ್ವಭೌಮ ಎಂದು ಮೆರೆಯುತ್ತಿದ್ದವರ ನೆತ್ತಿಯನ್ನು ಕುಕ್ಕಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ. ಎಷ್ಟೇ ಪ್ರಭಾವಶಾಲಿಯಾದರೂ ಕಾಲಚಕ್ರದ ಮುಂದೆ ಎಲ್ಲರೂ ತಲೆಬಾಗಲೇಬೇಕು. ಎಷ್ಟೇ ದೊಡ್ಡ ವ್ಯಕ್ತಿಯಾಗಲಿ, ಸಾಮ್ರಾಜ್ಯವಾಗಲಿ, ಜಗತ್ತಿನಲ್ಲಿ ಯಾರೂ ಯಾವುದೂ ಶಾಶ್ವತವಲ್ಲ ಎಂಬುದು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಹಾಗೆ 37ನೇ ಕ್ವಶನ್ ಬಂದ್ಬಿಟ್ಟು, ದಿನ ಪಶುತನಂ ಕೊಲಿಸಿದ ನೆಲದೊಡನೆ ಮತ್ತೆ ಪದು ವಾಳ್ದ ಪೆನೆ ಅಂತ ಕೊಟ್ಟಾರ. ಆಕೆ ಪ್ರಸ್ತುತ ಸಾಲನ್ನು ರನ್ನನು ಬರೆದ ಸಾಹಸ ಭೀಮ ವಿಜಯಂ ಕೃತಿಯಿಂದ 5 ಚೆಲಮೆನೆ ಮೆರೆವೆಂ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬಾಳಲು ನೀಡಿದ ಭೀಷ್ಮರ ಸಲಹೆಯನ್ನು ಒಪ್ಪದ ದುರ್ಯೋಧನನು ಭೀಷ್ಮರನ್ನು ಕುರಿತು, ನಾನು ಭೂಮಿಗಾಗಿ ಹೋರಾಡುತ್ತಿಲ್ಲ, ನಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ, ಛಲಕ್ಕಾಗಿ ಹೋರಾಡುತ್ತೇನೆ. ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿ ನನಗೆ ಪಾಳು ಭೂಮಿನೇ ಸಮ. ನನ್ನವರನ್ನು ಕೊಂದ ಪಾಂಡವರನ್ನು ಹಿರಿದು ಅವರನ್ನು ಕೊಂದು ಛಲವನ್ನು ಮೆರೆಯುತ್ತೇನೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಉಲ್ಲೇಖವಾಗಿದೆ. ಸ್ವಾರಸ್ಯ. ತನ್ನ ಸ್ನೇಹಿತನಾದ ಕರ್ಣನ ಮೇಲಿನ ಅಭಿಮಾನ ಭೂಮಿಯನ್ನು ಹಾಳು ನೆಲ ಎಂದಿರುವುದು, ಯುದ್ಧವನ್ನು ಮಾಡಿಯೇ ತೀರುತ್ತೇನೆಂದು ಹೇಳಿದ ದುರ್ಯೋಧನನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಮೂಡಿಬಂದಿರುವುದು ಸ್ವಾರಸ್ಯಕರ ವ್ಯಕ್ತಗೊಂಡಿದೆ. 38. ಹಕ್ಕಿಯ ಕೊಲಿಲಿಂಪು ಹಸುರು. ಉತ್ತರ: ಆಯ್ಕೆ ಪ್ರಸ್ತುತ ಸಾಲನ್ನು ಕುವೆಂಪುರವರು ಬರೆದಿರುವ ಪಕ್ಷಿಕಾಶಿ ಕೃತಿಯಿಂದ 5 ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅಶ್ವಯಜ್ಞ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರು ಕಂಡು ಪ್ರೇರಿತವಾದ ಕವನವಾಗಿ ಮಲೆನಾಡಿನ ತಮ್ಮ ಹುಟ್ಟೂರಾದ ಕುಪ್ಪಳಿಯ ಕವಿಶೈಲದಲ್ಲಿ ಕವಿ ಕುವೆಂಪು ಅವರಿಗೆ ಅಲ್ಲಿನ ಹೊಸ ಹೂವಿನಿಂದ ಸುಸಿ ಬರುವ ಕಂಪು ಹಸುರಾಗಿದೆ. ಎತ್ತೆತ್ತಲು ಬಿಸಿ ಬರುವ ಗಾಳಿಯ ತಂಪು ಕೂಡ ಹಸಿರಾಗಿದೆ. ಗಿಡಗಂಟೆಯಲ್ಲಿ ಅಡಗಿ ಕೂತು ಹಾರಾಡುತ್ತಿರುವ ಹಕ್ಕಿಯ ಕೊರಳಿನಿಂದ ಹೊರಟ ಗಾನದ ಇಂಪು ಹಸುರಾಗಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ. ಹೂ, ಗಾಳಿ, ಹಕ್ಕಿಯ ಗಾನಗಳಲ್ಲಿ ಬೇರೆ ಬೇರೆ ಅನುಭವವಿದ್ದರೂ ಕವಿಯ ಏಕತಾದೃಷ್ಟಿಯಲ್ಲಿ ಎಲ್ಲರಲ್ಲೂ ಹಸಿರೇ ಕಾಣುತ್ತದೆ. ಹಸಿರು ಸಕಲೇಂದ್ರಿಯಗಳು ವ್ಯಾಖ್ಯಾನಿಸಿದೆ ಎಂದು ಕವಿಯ ಕಲ್ಪನೆ. ರೋಮನ್ 10 ಪದ್ಯಭಾಗ ಪೂರ್ಣ ಮಾಡುವುದು. ಒಂದು ಪದ್ಯಕ್ಕೆ 4 ಮಾರ್ಕ್ಸ್ ಇರ್ತೈತಿ, 2 ಪದ್ಯ ಅದಾವು, 8 ಮಾರ್ಕ್ಸ್. ಉತ್ತರ: ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗುನ, ಬರಡಾಗಿರುವ ಕಾಡು ಮೇಡಗಳ ವಸಂತವಾಗುತ್ತ ಮುಟ್ಟುನ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕುನ. ಬಯಲು ಸಂಶಯದೊಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ. ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯೋಣ. 40 ಮೌರಿಗೌತಣವಾಯಿತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣಹಿಂಗೆ ರಣದಲ್ಲಿ ಸುಬಟ ಕೋಟೆಯನ್ನು ತೀರಿಸಿಯೇ ಪತಿಯ ವರಸಕ್ಕೆ ಶರೀರವನ್ನು ನುಕ್ಕುವೆನು ನಿನ್ನಯ ವೀರರೈ ನುಯಿಸೆನು ರಾಜೀವ ಸಖ ನಾನೇ. ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರಗಳನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನು ಬರೆದ ಕೌರವೇಂದ್ರನ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕರ್ಣನು ಕೃಷ್ಣನನ್ನು ಕುರಿತು, ನಾಳಿನ ಕೌರವರ ಪಾಂಡವರ ಯುದ್ಧದ ಆನೆ ಕುದುರೆ ರಥ ಯೋಧರಿಂದ ಕೂಡಿದ ಚತುರಂಗ ಸೈನ್ಯಬಲದಲ್ಲಿ ಮೃತ್ಯುದೇವತೆಗೆ ಭೋಜನ ಕೊಟ್ಟು ಆಗುವುದು ಕೌರವನ ಉಪಚಾರ ಸರಿದೂಗುವಂತೆ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ಕೋಟೆಗಟ್ಟಲೆ ವೀರಯೋಧರು ಕೊಂದು
ಒಡೆಯನ ಅವಶ್ಯಕತೆಗೆ ಶರೀರವನ್ನು ತ್ಯಜಿಸುವೆಯೋ? ಸೂರ್ಯನ ಸಾಕ್ಷಿಯಾಗಿ ನಿನ್ನ ವೀರನಾದ ಪಾಂಡವರೈವರ ನೋಯಿಸುವುದಿಲ್ಲ ಎಂದನು. ಪ್ರಕೃತ ಕಾವ್ಯಭಾಗದಲ್ಲಿ ಸ್ವಾಮಿ ನಿಷ್ಠೆಗೆ ಬದ್ಧನಾದ ಕರ್ಣ ತಾನು ಯುದ್ಧ ಮಾಡಿಯೇ ತೀರುತ್ತೇನೆ, ಯುದ್ಧ ಭೂಮಿಯಲ್ಲಿ ತನ್ನ ಪರಾಕ್ರಮದಿಂದ ಮಾರನ ಹೋಮವಾಗುವುದು, ಮೃತ್ಯುದೇವತೆಗೆ ಔತಣ ನೀಡಿ ಒಡೆಯನ ಋಣ ತೀರಿಸುವುದಕ್ಕಾಗಿ ಹೇಳಲಿರುವಲ್ಲಿ ಯುದ್ಧದ ಗಂಭೀರತೆ, ಆತನ ಸ್ವಾಮಿನಿಷ್ಠೆ ಹಾಗೂ ಪಾಂಡವರಿಗೆ ತಾನು ತೊಂದರೆ ಕೊಡುವುದಿಲ್ಲ ಎಂಬಲ್ಲಿ ಕರ್ಣನ ಉದಾತ್ತ ವ್ಯಕ್ತಿತ್ವವು ಸಾರಾಂಶಪೂರ್ಣವಾಗಿ ಮೂಡಿಬಂದಿದೆ. ರೋಮನ್ ನಂಬರ್ 12 8-10 ವಾಕ್ಯಗಳಲ್ಲಿ ಉತ್ತರಿಸೈತಿ. ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಯಿತೈತಿ? ಇನ್ನೊಂದು, ಶಬರಿಯ ಚಿಂತೆ ಹಿಂದೆ ಹೋದ ಸಂದರ್ಭದ ಸಾರಾಂಶವನ್ನು ವಿವರಿಸೈತಿ ಕೊಟ್ಟಾರ. ಸ್ವಲ್ಪ ನೋಡ್ರಿಗ ಇವು 4 ಮಾರ್ಕ್ಸಿಗೆ ಆಡದವು, 2ಕ್ಕೆ 8 ಮಾರ್ಕ್ಸ. ಉತ್ತರ: ಶಬರಿಯು ಮತಂಗ ಋಷಿ ಆಶ್ರಯದಲ್ಲಿ ಇದ್ದ ತಪಸ್ವಿನಿ. ಶಬರಿಯ ಮತಂಗ ಋಷಿಯ ಪ್ರಿಯ ಶಿಷ್ಯೆ. ಸಿದ್ಧರಾದ ಮತಂಗ ಋಷಿಗಳು ತಮ್ಮ ಅಂತ್ಯಕಾಲದಲ್ಲಿ ಶಬರಿಯ ಮೇಲೆ ಕರುಣೆಯನ್ನು ತೋರಿ ರಾಮ ಲಕ್ಷ್ಮಣರು ಈ ಆಶ್ರಮಕ್ಕೆ ಬರುತ್ತಾರೆ. ನಿನಗೆ ರಾಮ ಲಕ್ಷ್ಮಣರ ದರ್ಶನದಿಂದ ಒಳ್ಳೆಯದಾಗುತ್ತದೆ, ನಿನ್ನಿಷ್ಟಾರ್ಥ ನೆರವೇರುತ್ತದೆ ಎಂದು ಹೇಳಿದರು. ಗುರುಗಳ ಈ ಮಾತನ್ನು ನಂಬಿದ ಶಬರಿಯು ಶ್ರೀರಾಮನ ಆಗಮನಕ್ಕಾಗಿ ಪ್ರತಿನಿತ್ಯ ಕಾಯುತ್ತಿದ್ದಳು. ಶಬರಿಯ ಗುರುಗಳ ಮಾತಿನ ಮೇಲೆ ಇಟ್ಟ ನಂಬಿಕೆ ಹಾಗೂ ಶ್ರೀರಾಮನಿಗಿಂತ ಹಂಬಲಿಸುತ್ತಾ ಕಾಯುತ್ತಿದ್ದಳು. ಅವಳ ತಾಳ್ಮೆಯು ಹುಸಿಯಾಗಲಿಲ್ಲ. ಮತಂಗ ಋಷಿಗಳು ಶಬರಿಗೆ ಹೇಳಿದ ಮಾತಿನಂತೆ ರಾಮ-ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಶಬರಿಯು ಶ್ರೀರಾಮನ ದರ್ಶನದಿಂದ ಪುಳಕಿತಳಾಗುತ್ತಾಳೆ. ಶಬರಿಯು ರಾಮಕೃಷ್ಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಳ್ಳುತ್ತಾರೆ. ಅಯ್ಯೋ, ಇದು ಏನು ಸಿದ್ಧತೆ ಇಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ ಎಂದು ಹಂಬಲಿಸಿ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಹಬ್ಬಾ ಎಂದು ಹಿಗ್ಗಿ ಹಿಗ್ಗಿ ಸಂತಸ ಪಡುತ್ತಾಳೆ. ನಂತರ ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದು ತಂದೆನೆಂದು ಹೇಳುತ್ತಾ ತಾನೇ ಅವರ ಕೈಯಲ್ಲಿ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸುತ್ತಾಳೆ. ಶಬರಿಯು ಶ್ರೀರಾಮನಲ್ಲಿ ತನಗೆ ಮುಕ್ತಿಯನ್ನು ನೀಡುವಂತೆ ಬೇಡಿಕೊಂಡು ವೇದಿಯಲ್ಲಿದ್ದ ಅಗ್ನಿಯನ್ನು ಪ್ರವೇಶಿಸಿ ಮುಕ್ತಿಯನ್ನು ಪಡೆಯುತ್ತಾಳೆ. ಮುನಿಗಳ ಮಾತನ್ನು ನಂಬಿ ಹಲವಾರು ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಸಹನೆಯಿಂದ ಕಾಯುತ್ತಾ ಶ್ರೀರಾಮನು ತನ್ನ ಬಳಿಗೆ ಬರುವ ಸುದ್ದಿಯನ್ನು ಎದುರು ನೋಡುತ್ತಿದ್ದ ಶಬರಿಗೆ ರಾಮನ ದರ್ಶನವಾಗುತ್ತದೆ. ಶಬರಿಯ ಮನದಾಸೆ ಈಡೇರುತ್ತದೆ. ಹಾಗೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಗುತ್ತದೆ. ಈಗ ಇದು ನೋಡ್ರಿ, ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಅಂತ ಕೇಳಿದ್ದಾರೆ. ಆಗ 2ನೇ ಕ್ವಶನ್, ಲವನಲ್ಲಿದ್ದ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿರ್ತಾರ. ನಾವು 42ನೇದು, ರಾಮನ ಅಶ್ವಮೇಧ ಯಾಗದ ಕುದುರೆ ದೇಶ ದೇಶಗಳಲ್ಲಿ ಸಂಚರಿಸುತ್ತದೆ. ಶ್ರೀರಾಮನ ಯಾಗದ ಕುದುರೆ ಎಂದು ತಿಳಿದು ರಾಜ ಮಹಾರಾಜರು ಅದನ್ನು ಕಟ್ಟಿ ಹಾಕಲು ನಮಸ್ಕರಿಸಿ ಕಳುಹಿಸುತ್ತಾರೆ. ಹೀಗೆ ಭೂಮಂಡಲದಲ್ಲೆಲ್ಲ ಸಂಚರಿಸುತ್ತಾ ಬಂದ ಕುದುರೆ ವಾಲ್ಮೀಕಿ ಆಶ್ರಮದ ಉಪಾಸನದ ಹುಲ್ಲನ್ನು ಕಂಡು ಆಕರ್ಷಿತವಾಗಿ ತಿನ್ನಲು ಬಯಸಿ ಉದ್ಯಾನವನವನ್ನು ಪ್ರವೇಶಿಸಿತು. ಅಲ್ಲಿನ ಹೂವಿನ ಗಿಡಗಳನ್ನು ಚೆನ್ನಾಗಿ ತುಳಿದು ಹುಲ್ಲನ್ನು ತಿನ್ನಲಾರಂಭಿಸಿತು. ಉದ್ಯಾನವನದ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ಲವನು ಕುದುರೆಯನ್ನು ಕಟ್ಟಿ ಹಾಕಲು ಬಂದಾಗ ಅದರ ಹಣೆಯಲ್ಲಿದ್ದ ಲೇಖನವನ್ನು ಓದುತ್ತಾನೆ. ಈ ಭೂಮಿಯಲ್ಲಿ ಕೌಶಲ್ಯೆಯ ಮಗ ರಾಮನೊಬ್ಬನೇ ವೀರನು. ಅವನ ಯಾಗದ ಕುದುರೆ ಇದು. ಇದನ್ನು ಕಟ್ಟಿ ಹಾಕಲು ವೀರರು ಯಾರಾದರಿದ್ದರೆ ಕಟ್ಟಿ ಹಾಕಬಹುದು ಎಂದು ಮಾತುಗಳಿಂದ ಲವನು ಕೋಪಗೊಳ್ಳುತ್ತಾನೆ. ಕೌಶಲ್ಯೆಯ ಮಗ ರಾಮನು ಮಾತ್ರ ವೀರನೇ? ಜಾನಕಿಯ ಮಗನಾದ ನಾನು ವೀರನಲ್ಲವೇ? ತಾನೀಗ ಕುದುರೆಯನ್ನು ಕಟ್ಟಿ ಹಾಕದಿದ್ದರೆ ಲೋಕದ ಜನರು ತನ್ನ ಮಾತೆಯಾದ ಜಾನಕಿಯನ್ನು ಬಂಜೆ ಎನ್ನದೇ ಇರುವರೇ ಎಂದು ತನ್ನ ಉತ್ತರೆಯರಿಂದ ಆ ಕುದುರೆಯನ್ನು ಬಾಳೆಗಿಡಕ್ಕೆ ಕಟ್ಟಿ ಹಾಕಲು ಮುಂದಾಗುತ್ತಾನೆ. ಆಗ ಅಲ್ಲಿದ್ದ ತಪಸ್ವಿ ಪುತ್ರರು, ಅದು ಅರಸರ ಕುದುರೆ, ಅದನ್ನು ಕಟ್ಟಿ ಹಾಕಿದರೆ
ಹಾಗೆ ಈಗ ನೀವು ನೆಕ್ಸ್ಟ್ ನೋಡ್ಬೋದು, ಕ್ರಮ ಸಂಖ್ಯೆ 13 ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದಕ್ಕೆ ಕೊಟ್ಟಿರ್ತಾರೆ ಅವ್ರ. 2 ಕ್ವಶನ್ ಇರ್ತಾವ, ಒಂದಕ್ಕೆ 4 ಮಾರ್ಕ್ಸ್. 2 ಮಾರ್ಕ್ಸಿಗೆ 2 ಕ್ವಶನ್ ಇರ್ತಾವ. ಇಲ್ಲಿ ನೋಡ್ಬೋದು ನೀವು ಪದ್ಯ ಕೊಟ್ಟರು, ಇದೆಲ್ಲ ಭಾಳ ಟೈಮ್ ಹಿಡಿದೈತಿ. ಕೆಳಗಿನ ಪ್ರಶ್ನೆ ಏನು ಕೊಟ್ಟರು, ಧರ್ಮದ ರಕ್ಷಣೆಯಿಂದ ಸಿಗುವ ಲಾಭಗಳನ್ನು ತಿಳಿಸಿ ಅಂತ ಕೊಟ್ಟಾರ. ಮತ್ತು ಎರಡನೇದ ನಿಜವಾದ ಧರ್ಮದ ಕೆಲಸಗಳಾವು ಅಂತ ಕೊಟ್ಟಾರ. ಇವು ನೋಡ್ರಿ, 1ನೇ ಕ್ವಶನ್, ಧರ್ಮವನ್ನು ರಕ್ಷಿಸಿದರೆ ದಿವ್ಯವಾದದನ್ನು ಪಡೆಯುವ ಪಥದಲ್ಲಿ ಅದು ನಮ್ಮನ್ನು ರಕ್ಷಿಸುತ್ತದೆ, ಗುರಿ ಮುಟ್ಟಿಸುತ್ತದೆ. ಈ ಗುರಿ ದಿವ್ಯವಾದ ಗುರಿಯಲ್ಲಿನ ವಿಶ್ವಾಸ. ಅದನ್ನು ಹೊಂದಲು ನಾವು ಮಾಡುವ ಪ್ರಾಮಾಣಿಕ ಪ್ರಯತ್ನದಿಂದ ನಮ್ಮ ಬದುಕಿನ ದಿಕ್ಕೇ ಬದಲಿಸುವುದು. ಸ್ವಲ್ಪ ತಡವಾದರೂ ದೀರ್ಘಕಾಲ ಪರಿಶ್ರಮ ಬೇಕಾದರೂ ಈ ಪಥದಲ್ಲಿ ಮುನ್ನಡೆಯುವ ಪ್ರತಿಯೊಬ್ಬನ ಪಾಲಿಗೂ ದಿವ್ಯ ಆನಂದ, ಶಾಂತಿ, ಸಂತೃಪ್ತಿಗಳು ಸಿಕ್ಕೇ ಸಿಕ್ಕವು. ಮತ್ತು 2ನೇ ಕ್ವಶನ್, ನಿಜವಾದ ಧರ್ಮ 2 ಕೆಲಸಗಳನ್ನು ಮಾಡಿಕೊಡುತ್ತದೆ. ಒಂದು, ಮನುಷ್ಯನ ಮನಸ್ಸಿನ ಪುನರಚನೆ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸಿ ಅದರ ಗತಿ ವೇಗಗಳನ್ನು ಉದಾತ್ತ ಗುರಿಯೆಡೆಗೆ ತಿರುಗಿಸುತ್ತದೆ. ಇನ್ನೊಂದು, ಸಮಾಜದ ವಿವಿಧ ವ್ಯಕ್ತಿಗಳೊಡನೆ ಬಾಂಧವ್ಯ ಮತ್ತು ಸಹಕಾರದ ಬಾಳ್ವೆಗೆ ತಕ್ಕ ವ್ಯವಸ್ಥೆ ಮಾಡುತ್ತದೆ. ಇತರರ ಸುಖ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ತಡೆಯಲಾಗದಂತೆ ತನ್ನ ಸ್ವಾರ್ಥವನ್ನು ನಿಯಂತ್ರಿಸಿಕೊಳ್ಳುವ ನಡತೆ ಅದು. ಮತ್ತು ರೋಮನ್ ಅಂಕಿ 14 ಪತ್ರಲೇಖನ ಬರೆಯುವುದಕ್ಕೆ ಕೊಟ್ಟರು. 44ನೇ ಕ್ವಶನ್, ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡೇತೋಟ ಗ್ರಾಮದ ನಿವಾಸಿ ಅನ್ನಪೂರ್ಣ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯುತ್ತೆ ಕೊಟ್ಟಾರ. ಮತ್ತು ಇನ್ನೊಂದು, ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೋಹನ್ ಎಂದು ಭಾವಿಸಿಕೊಂಡು ಪಾಲಕರ ಸಭೆಗೆ ಆಹ್ವಾನಿಸಿ ಶಿವಮೊಗ್ಗದಲ್ಲಿ ವಾಸವಾಗಿರುವ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯುತ್ತೆ ಕೊಟ್ಟರು. ಉತ್ತರ 1ನೇದ ವ್ಯವಹಾರಿಕ ಅಥವಾ ಮನವಿ ಪತ್ರ. ಸ್ಥಳ ಗುಡ್ಡೇತೋಟ, ದಿನಾಂಕ 25/6/2025. ಇವರಿಂದ ಅನ್ನಪೂರ್ಣ, ಗುಡ್ಡೇತೋಟ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇವರಿಗೆ ಮಾನ್ಯ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು. ಮಾನ್ಯರ ವಿಷಯ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡೇತೋಟ ಗ್ರಾಮದ ನಿವಾಸಿಯಾದ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ತಮ್ಮಲ್ಲಿ ತಿಳಿಸುವುದೇನೆಂದರೆ, ಗ್ರಾಮದಲ್ಲಿ ಕನಿಷ್ಠ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದು, ಇದಕ್ಕೆ ಪೂರಕವಾಗಿ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಇರುವುದಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳು ದೂರದ ಕೊಪ್ಪಕ್ಕೆ ಕಾಲೇಜು ಶಿಕ್ಷಣಕ್ಕಾಗಿ ಹೋಗಬೇಕು. ಸಾರಿಗೆ ಮತ್ತು ಇನ್ನಿತರ ಸಮಸ್ಯೆಗಳಿಂದ ಅನೇಕ ವಿದ್ಯಾರ್ಥಿಗಳು ಕಾಲೇಜು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಸುತ್ತಲಿನ 10ಕ್ಕೂ ಅಧಿಕ ಗ್ರಾಮಗಳಿಗೆ ಮಧ್ಯಭಾಗದಲ್ಲಿರುವ ಗುಡ್ಡೇತೋಟ ಗ್ರಾಮದಲ್ಲಿ ತಾವು ಪದವಿ ಪೂರ್ವ ಕಾಲೇಜು ತೆರೆದರೆ ಎಲ್ಲರಿಗೂ ಅನುಕೂಲವಾಗುವುದು. ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ತಾವು ಆದಷ್ಟು ಬೇಗನೆ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ನನ್ನ ಕೋರಿಕೆಯ ಬಹುಬೇಗ ಈಡೇರುವುದೆಂದು ನಂಬಿರುತ್ತೇನೆ. ವಂದನೆಗಳು. ತಮ್ಮ ವಿಶ್ವಾಸಿ. ಗ್ರಾಮದ ಪ್ರಮುಖ ಸಹಿಗಳಿವೆ. ಹೊರ ವಿಳಾಸ. ಇವರಿಗೆ ಮಾನ್ಯ ಶಿಕ್ಷಣ ಸಚಿವರು, ವಿಧಾನಸೌಧ, ಬೆಂಗಳೂರು. ಇವರಿಂದ ಅನ್ನಪೂರ್ಣ, ಗುಡ್ಡೇತೋಟ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು. ಹಿಂಗ ಬರೆದಿರತ್ತೆ ನೋಡ್ರಿ ಇದನ್ನ. ಮತ್ತು ಅದು ವ್ಯವಹಾರಿಕದ ಖಾಸಗಿ ಪತ್ರ ತಾಯಿಯವರಿಗೆ. ಕ್ಷೇಮಶ್ರೀ. ಇವರಿಂದ ಮೋಹನ್, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಹಾಸನ. ದಿನಾಂಕ 12/11/2025. ಮಾತೃಶ್ರೀ ಅವರಿಗೆ, ನಿಮ್ಮ ಮಗನಾದ ಮೋಹನ್ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಕ್ಷೇಮವಾಗಿದ್ದೀರಿ ಎಂದು ನಂಬಿರುತ್ತೇನೆ. ನನ್ನ ವಿದ್ಯಾಭ್ಯಾಸ ಇಲ್ಲಿ ಚೆನ್ನಾಗಿ ನಡೆಯುತ್ತಿದೆ. ನಿಮ್ಮ ಆಸೆಯಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ವೇಳಾಪಟ್ಟಿ ತಯಾರಿಸಿಕೊಂಡು ಓದುತ್ತಿದ್ದೇನೆ. ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಖಂಡಿತ ಒಳ್ಳೆಯ ಅಂಕ ಗಳಿಸುತ್ತೇನೆ. ಅಂದ ಹಾಗೆ ಈ ಪತ್ರ ಬರೆಯಲು ಕಾರಣ ಎಂದರೆ, ಶಾಲೆಯಲ್ಲಿ 15/11/2025 ಪಾಲಕರ ಸಭೆಯನ್ನು ಕರೆದಿರುತ್ತಾರೆ. ಕಡ್ಡಾಯವಾಗಿ ಆ ಸಭೆಗೆ ತಾಯಂದಿರು ಬರಬೇಕೆಂದು ವರ್ಗ ಶಿಕ್ಷಕರು ತಿಳಿಸಿದ್ದಾರೆ. ಸಭೆಯಲ್ಲಿ ಮೊದಲ ಮತ್ತು ಎರಡನೇ ರೂಪಾತ್ಮಕ ಪರೀಕ್ಷೆ ಮತ್ತು ಅರ್ಧವಾರ್ಷಿಕ ಪರೀಕ್ಷೆಗಳ ಫಲಿತಾಂಶ ವಿಶ್ಲೇಷಣೆ ಹಾಗೂ ಮುಂಬರುವ ದಿನಗಳಲ್ಲಿ ಅಭ್ಯಾಸ ಕ್ರಮಗಳ ಕುರಿತು ಸುದೀರ್ಘವಾಗಿ ಎಲ್ಲ ವಿಷಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಹಾಗೂ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಶಿಕ್ಷಣ ಕ್ಷೇತ್ರಾಧಿಕಾರಿಗಳು ಚರ್ಚಿಸಲಿದ್ದಾರೆ. ಅಂದು ಮುಂಜಾನೆ ಸರಿಯಾಗಿ 10 ಗಂಟೆಗೆ ಶಾಲಾ ಆವರಣದಲ್ಲಿ ಹಾಜರಿರಲು ತಿಳಿಸಿದ್ದಾರೆ.
ಮನೆಯಲ್ಲಿ ತಂದೆಯವರಿಗೂ ನನ್ನ ನಮಸ್ಕಾರಗಳು ತಿಳಿಸಿ. ಇಂತಿ ನಿಮ್ಮ ಪ್ರೀತಿಯ ಮಗ ಮೋಹನ್. ಮತ್ತು ಹೊರ ವಿಳಾಸ ನೋಡ್ರಿ, ಇವರಿಗೆ ಶಾರದಾ, ಕುವೆಂಪು ನಗರ, ಶಿವಮೊಗ್ಗ. ಇವರಿಂದ ಮೋಹನ್ 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಹಾಸನ್. ಮತ್ತು 15ನೇದ ರೋಮನ್ ಸಂಖ್ಯೆ 15 ಪ್ರಬಂಧ ಬರವಣಿಗೆ. ಇದು 5 ಮಾರ್ಚ್ 2021 ಬರೆದಿರುತ್ತೆ. ರಾಷ್ಟ್ರೀಯ ಹಬ್ಬಗಳು ಮಹತ್ವ ಮತ್ತು ಕನ್ನಡ ಭಾಷೆ ಬೆಳವಣಿಗೆ ಮತ್ತು ಸವಾಲುಗಳು. ನೋಡ್ರಿದ್ರು ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪೀಠಿಕೆ ಹಬ್ಬಗಳಲ್ಲಿ ರಾಷ್ಟ್ರೀಯ ಧಾರ್ಮಿಕ ನಾಡ ಹಬ್ಬಗಳೆಂದು ಪ್ರಮುಖವಾಗಿ ಗುರುತಿಸಲಾಗುತ್ತದೆ. ರಾಷ್ಟ್ರವು ಶಾಶ್ವತವಾಗಿ ಸ್ಮರಿಸಬಹುದಾದ ದಿನಗಳನ್ನು ರಾಷ್ಟ್ರೀಯ ಹಬ್ಬಗಳಿಂದ ಆಚರಿಸುತ್ತೇವೆ. ರಾಷ್ಟ್ರೀಯ ಹಬ್ಬಗಳ ಆಚರಣೆಯಿಂದ ಜಾತಿ, ಮತ, ವರ್ಣ, ಭಾಷೆ, ಪ್ರಾಂತ್ಯ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯದ ಭಾವನೆಗಳನ್ನು ಮೂಡಿಸುತ್ತದೆ. ಜೊತೆಗೆ ದೇಶಪ್ರೇಮದ ಮೌಲ್ಯವು ಬೆಳೆಯುತ್ತದೆ. ವಿಷಯ ನಿರೂಪಣೆ. ಭಾರತ ದೇಶವು ಪ್ರಮುಖವಾಗಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಗಾಂಧೀಜಿ ಜಯಂತಿಗಳನ್ನು ರಾಷ್ಟ್ರೀಯ ಹಬ್ಬಗಳಾಗಿ ಆಚರಿಸುತ್ತದೆ. ಜೊತೆಗೆ ಏಪ್ರಿಲ್ 15 ಅಂಬೇಡ್ಕರ್ ಜಯಂತಿ, ನವೆಂಬರ್ 14 ನೆಹರು ಜಯಂತಿ, ಮಕ್ಕಳ ದಿನಾಚರಣೆ ಸೆಪ್ಟೆಂಬರ್ 5 ರಾಧಾಕೃಷ್ಣನ್ ಜಯಂತಿ, ಶಿಕ್ಷಕರ ದಿನಾಚರಣೆ ಜನವರಿ 12 ವಿವೇಕಾನಂದ ಜಯಂತಿ, ಯುವ ದಿನ ಅಕ್ಟೋಬರ್ 2 ಶಾಸ್ತ್ರಿ ಜಯಂತಿ. ಹೀಗೆ ಹಲವು ಮಹನೀಯರ ಜನ್ಮ ದಿನಗಳನ್ನು ರಾಷ್ಟ್ರೀಯ ಜಯಂತಿಗಳೆಂದು ಆಚರಿಸಲಾಗುತ್ತದೆ. ಸ್ವಾತಂತ್ರ್ಯ ದಿನಾಚರಣೆ. ಬ್ರಿಟಿಷರು ವ್ಯಾಪಾರ ಉದ್ದೇಶದಿಂದ ಭಾರತಕ್ಕೆ ಬಂದು ಭಾರತೀಯ ಅರಸರ ಜಗಳಗಳನ್ನು ದುರುಪಯೋಗಪಡಿಸಿಕೊಂಡು ಹಂತ ಹಂತವಾಗಿ ದೇಶದ ಚುಕ್ಕಾಣಿ ಹಿಡಿದು ದಬ್ಬಾಳಿಕೆ ಆಡಳಿತ ನಡೆಸಿದರು. ಮಂದಗಾಮಿಗಳು, ತೀವ್ರಗಾಮಿಗಳು. ಗಾಂಧಿಯುಗದ ಹಂತದಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ನಡೆಸಿದರು. ಇದರ ಫಲವಾಗಿ 1947 ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಗಳಿಸಿತು. ಇದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಆಗಸ್ಟ್ 15ರಂದು ಧ್ವಜಾರೋಹಣ ಮಾಡಿ, ಪ್ರಭಾತ ಪೇರಿ ನಡೆಸಿ, ವಿವಿಧ ಕಾರ್ಯಕ್ರಮಗಳ ಮೂಲಕ ಸಂಭ್ರಮ ಪಡಲಾಗುತ್ತದೆ. ಸ್ವಾತಂತ್ರ್ಯಕ್ಕಾಗಿ ದುಡಿದವರನ್ನು, ಮಡಿದವರನ್ನು ಸ್ಮರಿಸಲಾಗುತ್ತದೆ. ವಿವಿಧ ಹೊಸ ಯೋಜನೆ ಜಾರಿಗೊಳಿಸುತ್ತವೆ. ಎಷ್ಟು ಬರೀರಿ, ಇದೆಲ್ಲ ಭಾಳ ಐತಿ. ಹಂಗ ಉಪಸಂಹಾರ ಹಾಕಿ, ರಾಷ್ಟ್ರೀಯ ಹಬ್ಬದಲ್ಲಿ ಶಾಲಾ ಕಾಲೇಜು ಕಚೇರಿಗಳಲ್ಲಿ ರಾಷ್ಟ್ರಧ್ವಜ ಹಾರಿಸಿ ವಿವಿಧ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸಲಾಗುತ್ತದೆ. ಗಣ್ಯ ವ್ಯಕ್ತಿಗಳ ಜಯಂತಿಗಳನ್ನು ಅವರ ಸ್ಮರಣೆ ಮಾಡಿ ಗೌರವಿಸಲಾಗುತ್ತದೆ. ಭಾವೈಕ್ಯ, ದೇಶಭಕ್ತಿ, ಸ್ವಾಭಿಮಾನ, ಹಿರಿಯರ ಗೌರವ ಮುಂತಾದ ಮೌಲ್ಯಗಳನ್ನು ಬಿತ್ತಲು ಈ ಹಬ್ಬ ಸಹಕಾರಿ. ಈ ಹಬ್ಬದಲ್ಲಿ ನಮ್ಮ ಮನೆಯ ಆಚರಣೆಯಂತೆ ಎಲ್ಲರೂ ಪಾಲ್ಗೊಳ್ಳಬೇಕು. ಮಾತೃಧರ್ಮಗಳನ್ನೇಕೆ, ಮಾತೃಭಾಷೆಗಳನ್ನೇಕೆ, ಆದರೆ ಮಾತೃಭೂಮಿ ಒಂದೇ. ಅದು ಭಾವ. ಇದಕ್ಕಾಗಿ ದುಡಿಯೋಣ, ಇದಕ್ಕಾಗಿ ಮಾಡೋಣ. ಇದು ಒಂದ ನೋಡಿನು ಭಾಳ ಆಕೈತಿದೆಲ್ಲ. ಮತ್ತು ಇದು ಮಾಡಲ್ ಕ್ವಶನ್ ಪೇಪರ್ ಐತಿ. ಇದನ್ನೆಲ್ಲ ಇಷ್ಟೊತ್ತನ ನೋಡಿದೆ ಎಲ್ಲರಿಗೂ ಧನ್ಯವಾದಗಳು. ಇದು ಚಾನಲ್ ನಿಮ್ಗೆ ನಾವು ಮಾಡಿದ್ದು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಇದ್ರೊಳಗೆ ಏನರ ಒಂದು ಸ್ವಲ್ಪ ತಪ್ಪಾಗಿದ್ರೆ ಕ್ಷಮೆ ಇರಲಿ. ನಾನು ಸಾಯಂಕಾಲ ಒಂದು ಒಳ್ಳೆ ವಿಡಿಯೋ ಮಾಡ್ತೀನಿ ಆ್ಯನ್ಯುವಲ್ ಎಕ್ಸಾಮ್ದು, ಅದು ನೋಡಕ್ರೆ. ಧನ್ಯವಾದಗಳು.